ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? 6 ತಿಂಗಳಿಂದ 5 ವರ್ಷ ಒಳಗಿರುವಂಥ ಮಕ್ಕಳುಗಳಿಗೆ ವೈರಲ್ ಫೀವರ್ ಬಂದಾಗ ಡಾಕ್ಟರ್ ಕೊಡುವಂಥ ಸಿರಪ್ಗಳ ಜೊತೆಗೆ ಮನೆಯಲ್ಲೇ ನಾವು ಮಕ್ಕಳನ್ನ ಹೇಗೆಲ್ಲ ಪ್ರೊಟೆಕ್ಟ್ ಮಾಡ್ಬೋದು, ಮನೆಯಲ್ಲಿ ಯಾವ್ಯಾವ ರೆಮಿಡೀಸ್ನ ಯೂಸ್ ಮಾಡಿ ವೈರಲ್ ಫೀವರ್ನ ಆದಷ್ಟು ಬೇಗ ಗುಣಮುಖರಾಗುವಂಗೆ ಹೇಗೆ ಮಾಡಬೇಕು, ಹೇಗೆ ಅವರನ್ನು ನೋಡ್ಕೊಳ್ಬೇಕು ಅನ್ನೋ ಯೂಸ್ಫುಲ್ ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಯಾರನ್ನು ವ್ಲಾಗ್ನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಏನೇನೆಲ್ಲ ಮನೆಮದ್ದು ಯೂಸ್ ಮಾಡಬೇಕು, ಹೇಗೆ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋ ಒಂದು ಐಡಿಯಾ ನಿಮಗೆ ಬರುತ್ತೆ. ಇವಾಗಂತೂ ತುಂಬಾ ಮಳೆ ಬರ್ತಾ ಇದೆ ಮತ್ತು ತುಂಬ ಹೆವಿ ಗಾಳಿ ಬೀಸ್ತಾ ಇದೆ. ಇಂಥ ಟೈಮಲ್ಲಂತೂ ಮಕ್ಕಳುಗಳನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ನಾವು ಎಷ್ಟೇ ಹುಷಾರಾಗಿ ನೋಡಿಕೊಂಡು ಕೆಲವೊಂದು ಮಕ್ಕಳುಗಳಿಗೆ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರುತ್ತೆ. ಆ ಮಕ್ಕಳುಗಳಿಗಂತೂ ತುಂಬ ಬೇಗನೆ ಈ ಥರ ವೈರಲ್ ಫೀವರ್ಗಳು ಬರುತ್ತೆ. ಈ ಥರ ವೈರಲ್ ಫೀವರ್ಗಳು ಬಂದಾಗ ಮಕ್ಕಳಿಗಿಂತ ಫಸ್ಟು ಹೆದರಿಕೊಳ್ಳೋದೆ ಅವ್ರ ಅಮ್ಮಂದಿರು. ಮಕ್ಕಳಿಗೆ ಫೀವರ್ ಬಂತಲ್ಲ, ಹೇಗೆ ನೋಡ್ಕೊಳ್ಳೋದು ಅನ್ನೋದು ಅವ್ರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಮಕ್ಕಳುಗಳೇನು ಮಾಡ್ತಾರೆ, ತುಂಬ ಚಿಕ್ಕವರಾಗಿರೋದ್ರಿಂದ ತುಂಬ ಹಠ ಮಾಡ್ತಾರೆ, ಜ್ವರಗಳನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವ್ರಿಗೆ. ಆ ಟೈಮಲ್ಲಿ ಏನೂ ತಿನ್ನಲ್ಲ ಅವರು. ಇಂಥ ಟೈಮಲ್ಲಿ ನಾವು ಸಿರಪ್ ಎಲ್ಲ ಹಾಕಿದಾಗ ಮಕ್ಕಳು ತುಂಬಾ ಸುಸ್ತಾಗ್ತವೆ. ಸೊ ಇದೆಲ್ಲನೂ ಅಮ್ಮನೇ ಜಾಸ್ತಿ ಪ್ರೆಷರ್ನ ತಗೋಬೇಕಾಗುತ್ತೆ. ಯಾಕಂದರೆ ಮಗು ಎಷ್ಟು ಸಫರ್ ಆಗ್ತಾ ಇರುತ್ತೆ, ಮಗುಗಿಂತ ಜಾಸ್ತಿ ಅವ್ರ ಅಮ್ಮ ಕೂಡ ಅಷ್ಟೇ ಸಫರ್ ಆಗ್ತಾ ಇರ್ತಾರೆ. ಮಗು ಬೇಗ ಗುಣಮುಖರಾಗಬೇಕು, ಅದಕ್ಕೋಸ್ಕರ ನಾವು ಏನೇನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಹೇಗೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಬೇಬೀಸ್ನ ಅನ್ನೋ ಟಿಪ್ಸನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟು ನಾವು ಮಕ್ಕಳಿಗೆ ಜ್ವರ ಬಂದಿದ ತಕ್ಷಣ ಟೆಂಪ್ರೇಚರ್ನ ಚೆಕ್ ಮಾಡ್ಕೋಬೇಕು. ಮಗುಗೆ ಟೆಂಪ್ರೇಚರ್ ಎಷ್ಟಿದೆ ಅಂತ. ಇವಾಗ ನಾರ್ಮಲ್ ಟೆಂಪ್ರೇಚರ್ ಬಂದು 98.6 ಅಂತ ಇದ್ದರೆ ಅದು ನಾರ್ಮಲ್ ಟೆಂಪ್ರೇಚರ್ ಅಂತ ಕನ್ಸಿಡರ್ ಆಗುತ್ತೆ. 98.5ಗಿಂತ ಜಾಸ್ತಿ ಇತ್ತು ಅಂತ ಅಂದರೆ ಅದು ಫೀವರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಫೀವರಲ್ಲಿ ಹೈ ಫೀವರು ಮತ್ತು ನಾರ್ಮಲ್ ಫೀವರ್ ಅಂತಲೂ ಇರುತ್ತೆ. ಹೈ ಫೀವರ್ ಅಂತ ಅಂದರೆ 102 ಡಿಗ್ರಿಗಿಂತ ಜಾಸ್ತಿ ಇತ್ತು ಅಂದರೆ ಅದನ್ನು ಹೈ ಫೀವರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾರ್ಮಲ್ ಫೀವರ್ ಇದ್ದಾಗ ಓಕೆ, ಮನೆಯಲ್ಲಿ ಪ್ಯಾರಾಸಿಟಮಲ್ ಇರುತ್ತೆ, ಅಥವಾ ನಾವು ಡಾಕ್ಟರ್ಗೆ ಕರ್ಕೊಂಡೋಗಿ ತೋರಿಸ್ತೀವಿ, ಅವರು ಸಹ ಪ್ಯಾರಾಸಿಟಮಲ್ನ ಕೊಡ್ತಾರೆ, ಅದನ್ನು ನಾವು ಯೂಸ್ ಮಾಡ್ತೀವಿ. ಬಟ್ ಹೈ ಫೀವರ್ ಬಂದಾಗ ಸಡನ್ನಾಗಿ ನಾವು ಮಕ್ಕಳಿಗೆ ಹೇಗೆ ನೋಡ್ಕೋಬೇಕು, ಹೈ ಫೀವರಿಂದ ಸ್ವಲ್ಪ ಹೈ ಫೀವರ್ನ ಕಡಿಮೆ ಮಾಡೋದು ಹೇಗೆ ಅನ್ನೋದು ಟಿಪ್ಸನ್ನು ನಾವು ನೋಡೋಣ. ಫಸ್ಟು ನಾವು ಮಗುಗೆ ಟೆಂಪ್ರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನಾವು ಚೆಕ್ ಮಾಡೋದಕ್ಕೆ ಥರ್ಮಾಮೀಟರ್ನ ಯೂಸ್ ಮಾಡಬೇಕು. ಸೊ ನನ್ನ ಹತ್ರ 2 ರೀತಿ ಥರ್ಮಾಮೀಟರ್ ಇದೆ. ಒಂದು ಈ ಥರ, ಇನ್ನೊಂದು ಇದು ಮಗು ತುಂಬ ಹಠ ಮಾಡಿದಾಗ ಟೆಂಪ್ರೇಚರ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಅನ್ನೋಂಥ ಟೈಮಲ್ಲಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಆದರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಹೌದು, ಹಾಗಾಗಿ ಇದನ್ನು ಯೂಸ್ ಮಾಡಿ. ಬಟ್ ಏನಂದರೆ ನಾವು ಟೆಂಪ್ರೇಚರ್ನ ಚೆಕ್ ಮಾಡಬೇಕಾದ್ರೆ ಆ್ಯಕ್ಯುರೇಟಾಗಿ ಎಷ್ಟಿದೆ ಅನ್ನೋದು ಗೊತ್ತಾಗೋದು ನಮ್ಗೆ ಇದರಿಂದಾನೆ. ಬಟ್ ಇದನ್ನು ಫೋರ್ಹೆಡ್ಗೆ ಯೂಸ್ ಮಾಡ್ತೀವಿ, ನಮಗೆ ಎಷ್ಟಿದೆ ಫೋರ್ಹೆಡಲ್ಲಿ ಅನ್ನೋ ಗೊತ್ತಾಗುತ್ತೆ. ಬಟ್ ಇದನ್ನು ನಾವು ಇಲ್ಲಿ ಇಟ್ಟು ನಾವು ಟೆಂಪ್ರೇಚರ್ನ ಚೆಕ್ ಮಾಡಬೇಕು. ಆವಾಗಲೇ ನಮಗೆ ಎಕ್ಸಾಕ್ಟಾಗಿ ಫೀವರ್ ಎಷ್ಟಿದೆ ಮಗುಗೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟು ನಾವು ಟೆಂಪ್ರೇಚರ್ನ ಚೆಕ್ ಮಾಡ್ಕೋಬೇಕು, ಎಷ್ಟಿದೆ ಟೆಂಪ್ರೇಚರ್ ಮಗುದು ಅಂತ. ನಾರ್ಮಲ್ ಫೀವರ್ಗೆ ಪ್ಯಾರಾಸಿಟಮಲ್ ಕೊಡ್ತಾರೆ, ಹೈ ಫೀವರ್ಗೂ ಅದೇ ಥರ ಪ್ಯಾರಾಸಿಟಮಲ್ ಕೊಡ್ತಾರೆ. ನಾವು ಮನೆಯಲ್ಲಿ ನಾವು 2 ರೀತಿಯೂ ಸಿರಪ್ಗಳನ್ನ ಇಟ್ಕೊಂಡಿದ್ರೆ ಬೆಸ್ಟು ಅಂತಲೇ ಹೇಳ್ತೀನಿ. ಯಾಕಂದರೆ ನಾರ್ಮಲ್ ಫೀವರ್ ಇದ್ದಾಗ ನಾರ್ಮಲ್ ಡೋಲೋ, ಕಾಲ್ಪಾಲ್ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು. ಮಗುದ ಏಜ್ ಪ್ರಕಾರ ಅವರು ನಮಗೆ ಎಷ್ಟು ml ಹಾಕಬೇಕು ಅಂತ ಹೇಳ್ತಾರೆ, ಅಷ್ಟು ml ಹಾಕಬೇಕು. ಹೈ ಫೀವರ್ ಏನಾದ್ರು ಇದ್ದಾಗ ಮಗುಗೆ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡೋದಕ್ಕೆ ಅಂತಲೇ ಸ್ವಲ್ಪ ಹೈ ಆಗಿರುವಂಥ ಪ್ಯಾರಾಸಿಟಮಲ್ ಕೊಡ್ತಾರೆ. ಆ ಕೆಲವೊಂದು ಪ್ಯಾರಾಸಿಟಮಲ್ನ ಯೂಸ್ ಮಾಡಿದಾಗ ಅದು ಇಮಿಡಿಯೇಟಾಗಿ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ. ಸೊ ನಾವು ಯಾವಾಗಲೂ ಅಷ್ಟೇ ಮಗುಗೆ ಫೀವರ್ ಬಂದಿದ ತಕ್ಷಣ ಟೆಂಪ್ರೇಚರ್ನ ನೋಡಿಕೊಂಡೆ ನಾವು ಬೇಬಿಗೆ ಪ್ಯಾರಾಸಿಟಮಲ್ನ ಯೂಸ್ ಮಾಡಬೇಕಾಗುತ್ತೆ. ಟೆಂಪ್ರೇಚರ್ಗೆ ತಕ್ಕಂಗೆ ಸಿರಪ್ ಎಲ್ಲ ಹಾಕಾದ್ಮೇಲೆ ನಾವೇನು ಮಾಡಬೇಕು, ಬಾಡಿ ಟೆಂಪ್ರೇಚರ್ನ ಕೂಲ್ ಮಾಡೋದಕ್ಕೆ ಅಂತಲೇ ಸ್ಪಾಂಜ್ ಬಾತನ್ನು ಹೇಗೆ ಮಾಡಿಸೋದು ಅಂತ ಅಂದರೆ, ನಾರ್ಮಲ್ ವಾಟರಲ್ಲಿ ಅಂದರೆ ಸ್ವಲ್ಪ ವಾರ್ಮ್ ವಾಟರಲ್ಲಿ ಒಂದು ಕರ್ಚೀಫಲ್ಲಿ ಅಥವಾ ಒಂದು ಸ್ಮೂತ್ ಆಗಿರುವಂಥ ಒಂದು ನ್ಯಾಪ್ಕಿನಲ್ಲಿ ಮಗು ಮೈಯನ್ನೆಲ್ಲ ನೀಟಾಗಿ ಒರೆಸ್ಬೇಕು. ಆವಾಗ ಟೆಂಪ್ರೇಚರ್ ಸ್ವಲ್ಪ ಕೂಲ್ ಆಗುತ್ತೆ. ಕೆಲವೊಂದು ಮಕ್ಕಳು ಸ್ಪಾಂಜ್ ಬಾತ್ ಮಾಡಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕೆಂದರೆ ನನ್ನ ಮಗನೂ ಕೂಡ ಅಷ್ಟೇ, ನಾನು ಏನಾದ್ರು ಆ ಥರ ಸ್ಪಾಂಜ್ ಬಾತ್ ಮಾಡ್ಸೋಕ್ಕೆ ಹೋದರೆ ಅಥವಾ ಮೈ ಒರ್ಸೋಕ್ಕೆ ಹೋಯ್ತು ಅಂದರೆ ಫುಲ್ಲು ನಡಕ್ತಾನೆ ಅವನು ತುಂಬ ಶಿವರಿಂಗ್ ಆಗುತ್ತೆ. ಆವಾಗ ಆ ಟೈಮಲ್ಲಿ ನಾನೇನು ಮಾಡ್ತೀನಿ, ಸ್ಪಾಂಜ್ ಬಾತ್ ಮಾಡ್ಸೋಕ್ಕೆ ಹೋಗಲ್ಲ, ಅವನನ್ನು ಕರ್ಕೊಂಡೋಗಿ ಸ್ನಾನನೇ ಮಾಡಿಸ್ಕೊಂಡು ಬರ್ತೀನಿ. ತುಂಬ ಹೊತ್ತು ವಾಶ್ರೂಮಲ್ಲಿ ಅವನಿಗೆ ಸ್ನಾನ ಎಲ್ಲ ಮಾಡಿಸಲ್ಲ ನಾನು. ಜಸ್ಟ್ ಅವನಿಗೆ ಒಂದು ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ಮೈಗೆಲ್ಲ ನೀರೆಲ್ಲ ಹಾಕ್ಕೊಂಡು ಕರ್ಕೊಂಡು ಬರ್ತೀನಿ. ಇದರಿಂದನೂ ಕೂಡ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ನಾನು ನೆಕ್ಸ್ಟ್ ಏನು ಫಾಲೋ ಅಪ್ ಮಾಡ್ತೀನಿ ಅಂತ ಅಂದರೆ, ಮಗುಗೆ ಚೆನ್ನಾಗಿ ನೀರು ಕುಡಿಸ್ತೀನಿ. ಯಾವುದೇ ಫೀವರ್ ಇರ್ಬೋದು, ಮಗು ಏನೇ ಕೆಮ್ಮಾಗಲಿ, ನೆಗಡಿ ಆಗಲಿ, ಫೀವರ್ ಆಗಲಿ ಏನೇ ಇದ್ರೂ ಬಾಡಿನ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬಾರ್ದು. ಆವಾಗ ನಾವು ಯಾವಾಗಲೂ ಮಗುಗೆ ತುಂಬ ಹೆಚ್ಚಾಗಿ ನೀರು ಕುಡಿಸ್ಬೇಕು. ಆದರೆ ಮಕ್ಕಳು ನೀರೆಲ್ಲ ಕುಡಿಯೋಕ್ಕೆ ಹಠ ಮಾಡ್ತಾರೆ. ಜ್ವರ ಬಂದಿದ್ದ ಟೈಮಲ್ಲಿ ನೀರು ಕುಡಿಯಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಏನೂ ಮಾಡೋಕ್ಕಾಗಲ್ಲ, ಏನಾದರೂ ಆಟ ಆಡಿಸ್ಕೊಂಡು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ನೀರು ಕುಡಿಸ್ತಾನೆ ಇರಬೇಕು. ಅದು ಕೂಡ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ.
ಆಮೇಲೆ ನಾವು ಸಿರಪ್ ಹಾಕಬೇಕಂದ್ರೆ ಮಗುಗೆ 6 ಅವರ್ಸ್ ಒನ್ಸ್ ಅಂತ ಹೇಳ್ತಾರೆ ಡಾಕ್ಟರು. ಬಟ್ ನಾನು ಅವನಿಗೆ 5 to 6 ಅವರ್ಸ್ ಅವನು ಫೀವರ್ ಹೇಗಿದೆ ಒಂದ್ಸಲ ಸಿರಪ್ ಹಾಕಿದ್ಮೇಲೆ ಒಂದು 5 ಅವರ್ಸು ವೆಯ್ಟ್ ಮಾಡ್ತೀನಿ. 5 ಅವರ್ಸಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಫೀವರ್ ಅಂತ ಅಂತಾರೆ, 6 ಅವರ್ಸ್ವರೆಗೂ ನಾನು ಖಂಡಿತ ವೆಯ್ಟ್ ಮಾಡಲ್ಲ. 5 ಅವರ್ಸ್ ಒನ್ಸ್ ನಾನು ಅವನಿಗೆ ಡೈಲಿ 24 ಅವರ್ಸು ಅಷ್ಟೇ ನಾನು ಅವನಿಗೆ ಸಿರಪ್ಪು 5 ಅವರ್ಸ್ ಒನ್ಸು ರೆಗ್ಯುಲರ್ ಆಗಿ ಸಿರಪ್ ಹಾಕ್ತೀನಿ. ಮಗುಗೆ ನಾವು ಜ್ವರ ಬಂದ ಟೈಮಲ್ಲಿ ಮಕ್ಕಳು ಊಟ ಮಾಡೋದಕ್ಕೆ ಇಷ್ಟನೇ ಪಡಲ್ಲ. ನಾರ್ಮಲ್ ಟೈಮಲ್ಲೇ ಮಕ್ಕಳುಗಳಿಗೆ ಊಟ ಮಾಡಿಸೋದು ತುಂಬ ರಿಸ್ಕಿ ಅಂತ ಅನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ಫೀವರ್ ಬಂದಾಗ ಮಕ್ಕಳಿಗೆ ಸಿರಪ್ಗಳಾಗಬೇಕು, ಅವರಿಗೆ ಊಟ ಮಾಡಿಸ್ಲೇಬೇಕು, ಇಲ್ಲಾಂದರೆ ತುಂಬ ಸುಸ್ತಾಗ್ತಾರೆ. ಮಗು ಆ ಟೈಮಲ್ಲಿ ಏನು ಇಷ್ಟಪಟ್ಟು ತಿನ್ನತ್ತೆ ಅದನ್ನು ನಾವು ಆದಷ್ಟು ತಿನ್ನಿಸ್ತಾ ಇರಬೇಕು. ಸ್ವಲ್ಪ ಆದರೂ ಪರವಾಗಿಲ್ಲ, ಮಗು ಎಷ್ಟು ತಿನ್ನತ್ತೆ ಅಷ್ಟನ್ನು 2 ಅವರ್ಸ್ ಒನ್ಸ್ ನಾವು ತಿನ್ನಿಸ್ತಾನೆ ಇರಬೇಕು. ಇವಾಗ ಮಕ್ಕಳಿಗೆ ನಾರ್ಮಲ್ಲಾಗಿ ಸ್ವೀಟ್ಗಳಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಮನೆಯಲ್ಲೇ ಅವ್ರಿಗೆ ಬೆಲ್ಲನ ಮಾಡ್ಕೊಡ್ಬೋದು, ಅಥವಾ ಕೇಸರಿ ಬಾತ್ ಮಾಡ್ಕೊಡ್ಬೋದು, ಸಜ್ಜಿಗೆ ಮಾಡ್ಕೊಡ್ಬೋದು. ಈ ಥರ ಮಗು ಏನು ಇಷ್ಟಪಟ್ಟು ತಿನ್ನತ್ತೆ ಅದನ್ನು ಮಾಡಿ ಅವ್ರಿಗೆ ನನ್ನ ಮಕ್ಕಳಿಗೆ ತಿನ್ನಿಸ್ತಾ ಇರ್ತೀನಿ. ಅಥವಾ ವೈಟ್ ರೈಸ್ ಆದರೂ ಪರವಾಗಿಲ್ಲ, ಸ್ವಲ್ಪನಾದರೂ ಪರವಾಗಿಲ್ಲ, ನಾವು ತಿನ್ನಿಸ್ತಾನೆ ಇರಬೇಕು. ಹಾಗೆ ಸ್ವಲ್ಪ ಹಣ್ಣುಗಳನ್ನು ಸಹ ತಿನ್ನಿಸ್ಬೇಕು. ಅಂಥ ಟೈಮಲ್ಲಿ ಕಿವಿ ಫ್ರೂಟು, ಪಪ್ಪಾಯ, ದಾಳಿಂಬೆ ಹಣ್ಣು ಮತ್ತು ಮೋಸಂಬಿ ಅದನ್ನೆಲ್ಲ ಜಾಸ್ತಿ ತಿನ್ನಿಸ್ಬೇಕು. ಬಟ್ ಮಕ್ಕಳು ಆ ಟೈಮಲ್ಲಿ ತಿನ್ನೋಕೆ ಕಷ್ಟಪಡ್ತಾರೆ, ಆದರೂ ನಾವು ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ತಿನ್ನಿಸ್ತಾ ಇರಬೇಕು. ಇದರಿಂದ ಮಕ್ಕಳಿಗೆ ನಾವು ಸಿರಪ್ ಹಾಕಿದಾಗ ನಾವು ಅದನ್ನು ಜ್ವರ ಇದ್ದಾಗ ನಾವು ಸಿರಪ್ ಹಾಕಲೇಬೇಕಾಗುತ್ತೆ. ಆವಾಗ ಮಗು ಈ ಥರ ಏನಾದ್ರು ತಿಂದಾಗ ತಾನೇ ಮಗುಗೆ ಸ್ವಲ್ಪ ಶಕ್ತಿ ಬರುತ್ತೆ, ಅದರಿಂದ ಫೀವರ್ ಕೂಡ ಆದಷ್ಟು ಕಡಿಮೆ ಆಗುತ್ತೆ. ನಾವು ತಿನ್ನಿಸ್ಲಿಲ್ಲ ಅಂತ ಅಂದರೆ ಮಗು ತುಂಬಾ ಸುಸ್ತಾಗಿಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರೂಟ್ಸ್ಗಳನ್ನ ನಾವು ಅವ್ರಿಗೆ ತಿನ್ನಿಸ್ತಾನೆ ಇರಬೇಕು. ಮಗುಗೆ ಫೀವರ್ ಇದ್ದ ಟೈಮಲ್ಲಿ ಬಿಸಿಯಾಗಿ ಏನಾದ್ರು ತಿನ್ನಿಸ್ಬೇಕು ಅಂದರೆ ಮನೆಯಲ್ಲೇ ವೆಜಿಟೇಬಲ್ದು ಸೂಪ್ ಮಾಡಬೇಕು. ಆ ಸೂಪ್ ಜೊತೆ ನಾವು ಪೆಪ್ಪರು ಸ್ವಲ್ಪ ಸಾಲ್ಟ್ ಎಲ್ಲ ಆ್ಯಡ್ ಮಾಡಿ ನಾವು ಮಕ್ಳಿಗೆ ಕೊಡಬೇಕು. ಆದಷ್ಟು ಸ್ವಲ್ಪ ಬಿಸಿ ಇರೋದನ್ನು ಕೊಟ್ಟರೆ ಫೀವರ್ ಬೇಗ ಕಡಿಮೆ ಆಗುತ್ತೆ. ಮಕ್ಳಿಗೂ ಅಷ್ಟೇ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಒಂದು ಟೇಸ್ಟ್ ಸಿಗುತ್ತೆ. ಹಾಗಾಗಿ ಅದು ಮಕ್ಕಳಿಗೆ ಇಷ್ಟಪಟ್ಟು ತಿನ್ನೋದು ಕುಡಿಯೋದು ಮಾಡ್ತಾರೆ. ಹಾಗಾಗಿ 1 ಸ್ಪೂನ್ ಆದರೂ ಪರವಾಗಿಲ್ಲ, ಅವ್ರ ಸೂಪ್ನಾಗ ವೆಜಿಟೇಬಲ್ ಸೂಪ್ನ ಆ ಥರ ಎಲ್ಲ ಕುಡ್ಕೊಂಡು ಬಂದರೆ ಅವ್ರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಬರುತ್ತೆ. ಈ ಥರ ವೈರಲ್ ಫೀವರ್ ಇದ್ದಾಗ ಮಕ್ಕಳು ತುಂಬ ಸುಸ್ತಾಗ್ತಾರೆ. ಬಟ್ ಈ ಥರ ನಾವು ಫ್ರೂಟ್ಸು ಅಥವಾ ಸೂಪು ಅದನ್ನೆಲ್ಲ ಕೊಡ್ತಾ ಇದ್ದರೆ ಮಕ್ಕಳು ಸುಸ್ತಾಗೋದು ಕಡಿಮೆ ಆಗುತ್ತೆ. ಆ್ಯಂಡ್ ಅವರು ಡಿಹೈಡ್ರೇಟ್ ಆಗಲ್ಲ. ಎಲ್ಲದಕ್ಕಿಂತ ಮೇಯ್ನ್ ಇಂಪಾರ್ಟೆಂಟ್ ಏನಂತ ಅಂದರೆ ಮಗು ಡಿಹೈಡ್ರೇಟ್ ಆಗೋದನ್ನು ತಪ್ಪಿಸ್ಬೋದು ನಾವು. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಮಗು ಡಿಹೈಡ್ರೇಟ್ ಆಗಲ್ಲ. ಸೊ ಮಗುಗೆ ಫೀವರ್ ಇದ್ದ ಟೈಮಲ್ಲಿ ಬಿಸಿಯಾಗಿ ಏನಾದ್ರು ತಿನ್ನಿಸ್ಬೇಕು ಅಂದರೆ ಮನೆಯಲ್ಲೇ ವೆಜಿಟೇಬಲ್ದು ಸೂಪ್ ಮಾಡಬೇಕು. ಆ ಸೂಪ್ ಜೊತೆ ನಾವು ಪೆಪ್ಪರು ಸ್ವಲ್ಪ ಸಾಲ್ಟ್ ಎಲ್ಲ ಆ್ಯಡ್ ಮಾಡಿ ನಾವು ಮಕ್ಳಿಗೆ ಕೊಡಬೇಕು. ಆದಷ್ಟು ಸ್ವಲ್ಪ ಬಿಸಿ ಇರೋದನ್ನು ಕೊಟ್ಟರೆ ಫೀವರ್ ಬೇಗ ಕಡಿಮೆ ಆಗುತ್ತೆ. ಮಕ್ಳಿಗೂ ಅಷ್ಟೇ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಒಂದು ಟೇಸ್ಟ್ ಸಿಗುತ್ತೆ. ಹಾಗಾಗಿ ಅದು ಮಕ್ಕಳಿಗೆ ಇಷ್ಟಪಟ್ಟು ತಿನ್ನೋದು ಕುಡಿಯೋದು ಮಾಡ್ತಾರೆ. ಹಾಗಾಗಿ 1 ಸ್ಪೂನ್ ಆದರೂ ಪರವಾಗಿಲ್ಲ, ಅವ್ರ ಸೂಪ್ನಾಗ ವೆಜಿಟೇಬಲ್ ಸೂಪ್ನ ಆ ಥರ ಎಲ್ಲ ಕುಡ್ಕೊಂಡು ಬಂದರೆ ಅವ್ರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಬರುತ್ತೆ. ಈ ಥರ ವೈರಲ್ ಫೀವರ್ ಇದ್ದಾಗ ಮಕ್ಕಳು ತುಂಬ ಸುಸ್ತಾಗ್ತಾರೆ. ಬಟ್ ಈ ಥರ ನಾವು ಫ್ರೂಟ್ಸು ಅಥವಾ ಸೂಪು ಅದನ್ನೆಲ್ಲ ಕೊಡ್ತಾ ಇದ್ದರೆ ಮಕ್ಕಳು ಸುಸ್ತಾಗೋದು ಕಡಿಮೆ ಆಗುತ್ತೆ. ಆ್ಯಂಡ್ ಅವರು ಡಿಹೈಡ್ರೇಟ್ ಆಗಲ್ಲ. ಎಲ್ಲದಕ್ಕಿಂತ ಮೇಯ್ನ್ ಇಂಪಾರ್ಟೆಂಟ್ ಏನಂತ ಅಂದರೆ ಮಗು ಡಿಹೈಡ್ರೇಟ್ ಆಗೋದನ್ನು ತಪ್ಪಿಸ್ಬೋದು ನಾವು. ಮಕ್ಕಳಿಗೆ ಫೀವರ್ ಬಂದಾಗ ಅಥವಾ ಹುಷಾರಿಲ್ಲದಿರೋ ಟೈಮಲ್ಲಿ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಕೊಡೋದ್ರಿಂದ ಅವ್ರಿಗೆ ಏನು ತಿನ್ನೋಕ್ಕೂ ಇಷ್ಟ ಆಗಲ್ಲ. ಊಟ ಮಾಡಬೇಕು ಅಂತ ಫೀಲ್ ಆದರೂ ಕೂಡ ಅವ್ರಿಗೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಾಲಿಗೆ ಎಲ್ಲ ಹಾಳಾಗಿರುತ್ತಲ್ಲ. ಸೊ ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ, ನನ್ನ ಮಕ್ಕಳಿಗೆ ಈ ಥರ ಟಫ್ರೋ ಕೊಡ್ತೀನಿ. ಇದನ್ನು ನೀವು ಡಾಕ್ಟರ್ನ ಕೇಳಿನೇ ಯೂಸ್ ಮಾಡಬೇಕು. ಯಾಕಂದರೆ ನಾನು ಅಷ್ಟೇ ಡಾಕ್ಟರ್ನ ಕೇಳಿನೇ ಇದನ್ನು ಯಾವಾಗಲೂ ಅಷ್ಟೇ ನಾನು ಜ್ವರ ಬಂದಾಗ ಅವ್ರು ಊಟ ಬಿಟ್ಟಿದ್ದ ಟೈಮಲ್ಲಿ ಊಟ ತಿನ್ನಲ್ಲ ಅಂತ ಎಲ್ಲ ಟೈಮ್ಗಳಲ್ಲೂ ಈ ಟಫ್ರೋನ ನಾನು ಕೊಡ್ತೀನಿ. ಇದನ್ನು ನಾನು ಬಿಸಿಯಾಗಿ ಏನಾದ್ರು ತಿನ್ನಿಸ್ಬೇಕು ಅಂದರೆ ಮನೆಯಲ್ಲಿ ವೆಜಿಟೇಬಲ್ದು ಸೂಪ್ ಮಾಡಬೇಕು. ಆ ಸೂಪ್ ಜೊತೆ ನಾವು ಪೆಪ್ಪರು ಸ್ವಲ್ಪ ಸಾಲ್ಟ್ ಎಲ್ಲ ಆ್ಯಡ್ ಮಾಡಿ ನಾವು ಮಕ್ಳಿಗೆ ಕೊಡಬೇಕು. ಆದಷ್ಟು ಸ್ವಲ್ಪ ಬಿಸಿ ಇರೋದನ್ನು ಕೊಟ್ಟರೆ ಫೀವರ್ ಬೇಗ ಕಡಿಮೆ ಆಗುತ್ತೆ. ಮಕ್ಳಿಗೂ ಅಷ್ಟೇ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಒಂದು ಟೇಸ್ಟ್ ಸಿಗುತ್ತೆ. ಹಾಗಾಗಿ ಅದು ಮಕ್ಕಳಿಗೆ ಇಷ್ಟಪಟ್ಟು ತಿನ್ನೋದು ಕುಡಿಯೋದು ಮಾಡ್ತಾರೆ. ಹಾಗಾಗಿ 1 ಸ್ಪೂನ್ ಆದರೂ ಪರವಾಗಿಲ್ಲ, ಅವ್ರ ಸೂಪ್ನಾಗ ವೆಜಿಟೇಬಲ್ ಸೂಪ್ನ ಆ ಥರ ಎಲ್ಲ ಕುಡ್ಕೊಂಡು ಬಂದರೆ ಅವ್ರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಬರುತ್ತೆ. ಈ ಥರ ವೈರಲ್ ಫೀವರ್ ಇದ್ದಾಗ ಮಕ್ಕಳು ತುಂಬ ಸುಸ್ತಾಗ್ತಾರೆ. ಬಟ್ ಈ ಥರ ನಾವು ಫ್ರೂಟ್ಸು ಅಥವಾ ಸೂಪು ಅದನ್ನೆಲ್ಲ ಕೊಡ್ತಾ ಇದ್ದರೆ ಮಕ್ಕಳು ಸುಸ್ತಾಗೋದು ಕಡಿಮೆ ಆಗುತ್ತೆ. ಆ್ಯಂಡ್ ಅವರು ಡಿಹೈಡ್ರೇಟ್ ಆಗಲ್ಲ. ಎಲ್ಲದಕ್ಕಿಂತ ಮೇಯ್ನ್ ಇಂಪಾರ್ಟೆಂಟ್ ಏನಂತ ಅಂದರೆ ಮಗು ಡಿಹೈಡ್ರೇಟ್ ಆಗೋದನ್ನು ತಪ್ಪಿಸ್ಬೋದು ನಾವು.
ಅಂದರೆ ನನ್ನ ಮಗ ಮತ್ತು ಮಗಳು ಇಬ್ಬರು ಅಷ್ಟೇ ಬಿಸಿ ಇರೋದು ಕುಡಿಯಲ್ಲ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿರೋದನ್ನು ಆ ಟೈಮಲ್ಲಿ ನಾನು ನೈಟು ಮತ್ತು ಡೇ ಎಲ್ಲ ಟೈಮಲ್ಲೂ ಅಷ್ಟೇ ಹಾಲಿಗೆ ಸ್ವಲ್ಪ ಅರಶಿನ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅವ್ರಿಗೆ ಕುಡಿಸ್ತೀನಿ. ಇದರಿಂದ ಕೂಡ ಫೀವರ್ ಬೇಗ ಕಡಿಮೆ ಆಗುತ್ತೆ. ಅಥವಾ ಹುಷಾರಿಲ್ಲದಿರೋ ಟೈಮಲ್ಲಿ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಕೊಡೋದ್ರಿಂದ ಅವ್ರಿಗೆ ಏನು ತಿನ್ನೋಕ್ಕೂ ಇಷ್ಟ ಆಗಲ್ಲ. ಊಟ ಮಾಡಬೇಕು ಅಂತ ಫೀಲ್ ಆದರೂ ಕೂಡ ಅವ್ರಿಗೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಾಲ್ಗೆ ಎಲ್ಲ ಹಾಳಾಗಿರುತ್ತಲ್ಲ. ಸೊ ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ, ನನ್ನ ಮಕ್ಕಳಿಗೆ ಈ ಥರ ಟಫ್ ಪ್ರೋ ಕೊಡ್ತೀನಿ. ಇದು ನೀವು ಡಾಕ್ಟರ್ನ ಕೇಳಿಯೇ ಯೂಸ್ ಮಾಡಬೇಕು, ಯಾಕಂದರೆ ನಾನು ಅಷ್ಟೇ ಡಾಕ್ಟರ್ನ ಕೇಳೇ ಇದನ್ನು ಯಾವಾಗಲೂ ಅಷ್ಟೇ ನಾನು ಜ್ವರ ಬಂದಾಗ ಅವ್ರು ಊಟ ಬಿಟ್ಟಿದ್ದ ಟೈಮಲ್ಲಿ ಊಟ ತಿನ್ನಲ್ಲ ಅಂತ ಎಲ್ಲ ಟೈಮ್ಗಳಲ್ಲೂ ಈ ಟಫ್ ಪ್ರೋನ ನಾನು ಕೊಡ್ತೀನಿ. ಈ ಥರ ಟಫ್ ಪ್ರೋನ ಕೊಡ್ತೀನಿ. ಸೊ ಟಫ್ ಪ್ರೋ ಹೀಗಿರುತ್ತೆ. ನೀವು ಡಾಕ್ಟರ್ನ ಕೇಳೇ ಯೂಸ್ ಮಾಡಿ. ನಾನು ಅಷ್ಟೇ ಡಾಕ್ಟರ್ ಹತ್ರ ಕೇಳಿ ಬರ್ಸ್ಕೊಂಡು ತೊಗೊಂಬಂದು ಇಟ್ಕೊಂಡಿರ್ತೀನಿ ಮನೇಲಿ. ಯಾವಾಗ್ಲೂ ಮಕ್ಕಳಿಗೆ ಜ್ವರ ಬಂದಾಗ, ಹುಷಾರು ತಪ್ಪಿದಾಗ, ಅವ್ರು ಊಟ ತಿನ್ನೋಕ್ಕೆ ತುಂಬ ಕಷ್ಟಪಟ್ಟಂಥ ಟೈಮಲ್ಲಿ ಇದನ್ನು ನಾನು ಕೊಡ್ತೀನಿ. ಇದು ಬಿಫೋರ್ ಫುಡ್ಡು, ಮಾರ್ನಿಂಗ್ ಮತ್ತು ನೈಟ್ 2 ಟೈಮು ನಾನು ನನ್ನ ಮಕ್ಳಿಗೆ ಕೊಡ್ತೀನಿ. ಇದನ್ನು ಕೊಟ್ಟಾಗೆಲ್ಲ ಅವರು ಈಸಿಯಾಗಿ ಇದು ಸಿರಪ್ ಥರ ಏನಿರಲ್ಲ. ಇದು ಮಕ್ಕಳು ಆರಾಮಾಗಿ ಕುಡಿತಾರೆ, ಇಷ್ಟಪಟ್ಟೆ ಕುಡಿತಾರೆ. ನನ್ನ ಮಕ್ಕಳಿಬ್ಬರು ಅಷ್ಟೇ ಇದು ನೋಡಿದ ತಕ್ಷಣ ಕುಡಿತೀನಿ ಅಂತ ಕೇಳ್ತಾರೆ. ಸೊ ನಾನು ಕೊಡ್ತೀನಿ. ಆ ಟೈಮಲ್ಲೆಲ್ಲ ಸ್ವಲ್ಪ ಊಟ ಎಲ್ಲ ಮಾಡ್ತಾರೆ. ಇದು ಸ್ವಲ್ಪ ನನಗೆ ತುಂಬ ಜ್ವರ ಬಂದ ಟೈಮಲ್ಲೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಈ ಟಫ್ ಪ್ರೋ ಯಾವಾಗಲೂ. ಇವಾಗ ನಾನು ಟಫ್ ಪ್ರೋ ಯೂಸ್ ಮಾಡ್ತೀನಿ ಅಂತ ಹೇಳ್ದಲ್ಲ, ಟಫ್ ಪ್ರೋ ಯೂಸ್ ಮಾಡ್ತೀನಿ. ಅದು ಮಗುಗೆ ಸ್ವಲ್ಪ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನನ್ನ ಮಕ್ಳಿಗೆ ಇದನ್ನು ನಾನು ಕೊಡ್ತೀನಿ. ಇದ್ರ ಜೊತೆಗೆ ನಾನು ಜ್ವರ ಬಂದಾಗ ಮಗುಗೆ ಚಾಕ್ಲೇಟ್ನ ಕೊಡ್ತೀನಿ. ಅಂದರೆ ಇವಾಗ ಲಾಲಿಪಾಪ್ನ ಕೊಡ್ತೀನಿ, ಜೆಲ್ಲಿ ಚಾಕ್ಲೇಟ್ನ ಕೊಡ್ತೀನಿ. ಇದನ್ನು ಕೊಡೋದ್ರಿಂದ ಮಗುಗೆ ನಾವೇ ಇವಾಗ ನೋಡಿ ಜ್ವರ ಬಂದಾಗ 1-2 ದಿನ ಮೆಡಿಸಿನ್ಸ್ ಏನೋ ತೊಗೊಂಡ್ವಿ ಅಂದರೆ ಊಟದ ಮೇಲೆ ಇಂಟ್ರೆಸ್ಟೇ ಇರಲ್ಲ, ನಮ್ಗೆ ಊಟ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಮಕ್ಕಳು ಮೊದಲೇ ಊಟ ಎಲ್ಲ ಮಾಡೋದೇ ಇಲ್ಲ. ಅಂಥದ್ರಲ್ಲಿ ನಾವು ಊಟ ತಿನ್ನು ಅಂತ ಹೇಳಿದ್ರೆ ಜ್ವರ ಬಂದಾಗ ಖಂಡಿತ ಅವರು ತಿನ್ನಲ್ಲ. ಈ ಟಫ್ ಪ್ರೋ ಜೊತೆಗೆ ನಾನೇನು ಮಾಡ್ತೀನಿ, ಮಗುಗೆ ಚಾಕ್ಲೇಟ್ನ ಕೊಡ್ತೀನಿ. ಇವಾಗ ಲಾಲಿಪಾಪ್ ಆಗಿರ್ಬೋದು ಅಥವಾ ಜೆಲ್ಲಿ ಚಾಕ್ಲೇಟ್ ಬರುತ್ತೆ, ಅದನ್ನೆಲ್ಲ ಕೊಡ್ತೀನಿ. ಅದನ್ನೆಲ್ಲ ತಿನ್ನೋದ್ರಿಂದ ಮಗುಗೆ ಜ್ವರ ಬಂದಾಗ ಬಾಯೆಲ್ಲ ಒಂಥರ ಆಗುತ್ತಲ್ಲ ಮಕ್ಕಳಿಗೆ, ಅದೆಲ್ಲ ಸರಿ ಹೋಗುತ್ತೆ. ಯಾಕಂದರೆ ಸ್ವೀಟ್ ಬಾಯಲ್ಲಿ ಉಳ್ಕೊಳ್ಳೋದ್ರಿಂದ ಸ್ವಲ್ಪ ಏನಾದ್ರು ತಿನ್ನೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಪ್ಲೀಸ್ ಅಂಥ ಟೈಮಲ್ಲಿ ಮಾತ್ರ ಕೊಡಿ. ನಾನು ಅಷ್ಟೇ ನನ್ನ ಮಗಳಿಗೆ ಇಬ್ರಿಗೂ ಫೀವರ್ ಬಂದಾಗ ಮಾತ್ರ ಈ ಥರ ಲಾಲಿಪಾಪ್ ಚಾಕ್ಲೇಟ್ಸ್ ಎಲ್ಲ ಕೊಡೋದು. ಬೇರೆ ಟೈಮಲ್ಲಿ ಖಂಡಿತ ನಾನು ಚಾಕ್ಲೇಟ್ಸು, ಜಂಕ್ ಫುಡ್ಸು ಅದೆಲ್ಲದರಿಂದ ತುಂಬಾ ದೂರನೇ ಇಟ್ಟಿರ್ತೀನಿ. ನಾರ್ಮಲ್ ಆಗಿದ್ದರೆ ಟೆಂಪ್ರೇಚರು ಅಂದರೆ ಇವಾಗ 102 ಡಿಗ್ರಿಗಿಂತ ಒಳಗಡೆ ಇದ್ದರೆ ಯಾವ ಪ್ಯಾರಾಸಿಟಮಲ್ನ ಯೂಸ್ ಮಾಡಬೇಕು, ಹೈ ಫೀವರ್ ಇದ್ದಾಗ ನಾನು ಯಾವ ಪ್ಯಾರಾಸಿಟಮಲ್ನ ಯೂಸ್ ಮಾಡಬೇಕು ಅಂತ ಡಾಕ್ಟರ್ನ ಕೇಳಿ ಬಸ್ಕೊಂಡು ಇಟ್ಕೊಂಡಿರ್ತೀನಿ. ನನ್ನ ಹತ್ರ 2 ಥರ ಸಿರಪ್ಪು ಇರುತ್ತೆ. ಹೈ ಫೀವರ್ಗೆ ಯಾವ ಪ್ಯಾರಾಸಿಟಮಲ್ ಯೂಸ್ ಮಾಡಬೇಕು ಅದನ್ನು ನಾನು ಯೂಸ್ ಮಾಡ್ತೀನಿ. ನಾರ್ಮಲಾಗಿ ಫೀವರ್ ಇದ್ದಾಗ ಯಾವ ಸಿರಪ್ನ ಯೂಸ್ ಮಾಡಬೇಕು ಆ ಸಿರಪ್ನ ಯೂಸ್ ಮಾಡ್ತೀನಿ. ನೀವು ಅಷ್ಟೇ ಮಗು ಟೆಂಪ್ರೇಚರ್ನ ನೋಡಿಕೊಂಡು ಡಾಕ್ಟರ್ ಹತ್ರ ಹೋದಾಗ ನೀವೇ ಅದನ್ನು ಸ್ವಲ್ಪ ಕೇಳಿ ಬರ್ಸ್ಕೊಂಡ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ. ಆಮೇಲೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಹೈ ಫೀವರ್ ಇದ್ದಾಗ ನಾವು ಯಾವ ಸಿರಪ್ ಹಾಕಬೇಕು, ಮಾಮೂಲಿ ಫೀವರ್ ಇದ್ದಾಗ ನಾವು ಯಾವ ಸಿರಪ್ ಹಾಕಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ನಾವು ಅದಕ್ಕೆ ತಕ್ಕಂಗೆ ಹಾಕೋ ಫೀವರ್ ಅಷ್ಟೇ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಜ್ವರ ಟೈಮಲ್ಲಂತೂ ಊಟ ಮಾಡ್ಸೋಕೆ ತುಂಬಾ ಕಷ್ಟಪಟ್ಟು ಏನೋ ಸ್ವಲ್ಪ ತಿನ್ಸಿರ್ತೀವಿ. ನಾವು ಅದನ್ನು ಸಿರಪ್ ಊಟ ಆದಮೇಲೆ ಒಂದು 30 ಮಿನಿಟ್ಸ್ ಬಿಟ್ಟು ಸಿರಪ್ ಹಾಕ್ತೀವಿ, ಅದೆಲ್ಲ ವಾಮಿಟ್ ಮಾಡ್ಕೊತಾನೆ ನನ್ನ ಮಗ. ಯಾವಾಗಲೂ ಅಷ್ಟೇ ಸಿರಪ್ ಹಾಕಿದ ತಕ್ಷಣ ವಾಮಿಟ್ ಮಾಡ್ಕೊತಾನೆ. ಆವಾಗಂತೂ ನಿಜವಾಗ್ಲೂ ನಂಗೆ ಹೆಂಗೆ ಸಿರಪ್ ಹಾಕಬೇಕು ಅನ್ನೋ ಕನ್ಫ್ಯೂಷನ್ನೇ ಕ್ರಿಯೇಟ್ ಆಗುತ್ತೆ. ಆವಾಗ ನಾನೇನು ಮಾಡಿದೆ ಅಂದರೆ ಊಟಕ್ಕೆ ಮುಂಚೆನೇ ಊಟ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಅವನಿಗೆ ಸಿರಪ್ ಹಾಕಿ ಇಮಿಡಿಯೇಟಾಗಿ ಊಟ ತಿನ್ನಿಸ್ತಿದ್ದೆ. ಅವಾಗೇನಾಗುತ್ತೆ, ಯಾಕೆಂದರೆ ಖಾಲಿ ಊಟ ಸಿರಪ್ ಹಾಕೋದು ತುಂಬ ಡೇಂಜರಸ್ಸು. ಬಟ್ ಊಟ ಹಾಕಿದ್ಮೇಲೆ ಸಿರಪ್ ಅವನಿಗೆ ನಾವು ಹಾಕಿದ್ರೆ ಅವನೆಲ್ಲ ವಾಮಿಟ್ ಮಾಡ್ಕೊತಾನೆ. ಆಗ ಸಿರಪ್ ಹಾಕಿದ್ದು ವೇಸ್ಟ್ ಆಗುತ್ತೆ, ಊಟ ಕೂಡ ವೇಸ್ಟ್ ಆಗುತ್ತೆ. ಸೊ ನಾವು ಮತ್ತೆ ಊಟ ತಿನ್ಸೋಕ್ಕಾಗಲ್ಲ, ಮತ್ತೆ ಸಿರಪ್ ಹಾಕಬೇಕು ಅನ್ನೋದು ತುಂಬಾ ರಿಸ್ಕ್ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಅವ್ನು ವಾಮಿಟ್ ಮಾಡ್ಕೊತಾನಲ್ಲ ಸಿರಪ್ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಮುಂಚೆನೇ ಅವನಿಗೆ ಸಿರಪ್ ಹಾಕಿ ಇಮಿಡಿಯೇಟಾಗಿ ನಾನು ಊಟ ಮಾಡಿಸ್ತೀನಿ. ಆವಾಗ ಅವ್ನು ವಾಮಿಟ್ ಎಲ್ಲ ಮಾಡಲ್ಲ. ಸೊ ನನಗೆ ಇದಂತೂ ಯೂಸ್ಫುಲ್ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ನಾನು ಫಾಲೋ ಅಪ್ ಮಾಡ್ತೀನಿ. ಎಲ್ಲ ಮಕ್ಕಳು ಅಲ್ಲ, ಕೆಲವೊಂದು ಮಕ್ಕಳು ಈ ಥರ ಮಾಡ್ತಾರೆ, ಸಿರಪ್ ಹಾಕಿದ ತಕ್ಷಣ ವಾಮಿಟ್ ಮಾಡ್ಕೊತಾರೆ. ಇನ್ನು ಕೆಲವು ಮಕ್ಕಳು ಏನೂ ವಾಮಿಟ್ ಮಾಡ್ಕೊಳ್ಳಲ್ಲ. ಇವಾಗ ನನ್ನ ಮಗಳು ಅಷ್ಟೇ, ಅವಳಿಗೆ ನಾನು ಊಟ ಆದಮೇಲೆ ನಾನು ಅವಳಿಗೆ ಸಿರಪ್ ಹಾಕ್ತಿದ್ದೆ, ಅವಳೇನು ಈ ಥರ ವಾಮಿಟ್ ಮಾಡ್ತಾ ಇರಲಿಲ್ಲ. ಬಟ್ ನನ್ನ ಮಗ ಹಾಗಲ್ಲ, ಊಟ ಮಾಡಿ ಆದಮೇಲೆ ಸಿರಪ್ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ವಾಮಿಟ್ ಮಾಡ್ತಾನೆ. ಸೊ ನಾನೇನು ಮಾಡ್ತೀನಿ, ನನ್ನ ಮಗನಿಗೆ ಬಿಫೋರ್ ಫುಡ್ಡೇ ಸಿರಪ್ ಎಲ್ಲ ಹಾಕ್ಬಿಟ್ಟು ಇಮಿಡಿಯೇಟಾಗಿ ಗ್ಯಾಪ್ ಕೊಡಲ್ಲ, ಒಂದು 5 ನಿಮಿಷನೂ ಗ್ಯಾಪ್ ಕೊಡಲ್ಲ, ನಾನು ಇಮಿಡಿಯೇಟಾಗಿ ಊಟ ತಿನ್ನಿಸ್ತೀನಿ. ಸೊ ಇದು ಕೂಡ ನನಗೆ ಜ್ವರ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ. ಸೊ ನಾನು ಈ ಟ್ರಿಕ್ನ ನಾನು ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ. ನಾನು ಇದನ್ನು ಯಾವಾಗಲೂ ಫಾಲೋ ಅಪ್ ಮಾಡ್ತೀನಿ, ಯಾಕಂದರೆ ನಾನು ವಾಮಿಟ್ ಮಾಡ್ತಾನಲ್ಲ. ಸೊ ಏನು ಮಾಡೋದು, ಹಾಗಾಗಿ ನಾನು ಇದನ್ನು ಜ್ವರ ಬಂದಾಗ ಇದನ್ನೇ ನಾನು ಅವನಿಗೆ ಸಿರಪ್ಗಳು ಹಾಕ್ಬೇಕಾದ್ರೆ ಇದೇ ಥರ ನಾನು ಫಾಲೋ ಅಪ್ ಮಾಡ್ತೀನಿ. ಇನ್ನು ಕೆಲವೊಂದು ಮಕ್ಳುಗಳು ಏನು ಮಾಡ್ತಾರೆ, ನಾವು ಬಿಫೋರ್ ಫುಡ್ಡೇ ಆಗಲಿ ಯಾವಾಗಲೇ ಆಗಲಿ ಸಿರಪ್ ಹಾಕಿದ್ರೆ ವಾಮಿಟ್ ಮಾಡ್ತಾರೆ, ಸಿರಪ್
ತಗೊಳ್ಳೋದೇ ಇಲ್ಲ ಅಂತಾರೆ, ಅಥವಾ ಮಿಡ್ ನೈಟ್ ಎಲ್ಲ ಐ ಫೀವರ್ ಬರುತ್ತೆ. ಆ ಟೈಮಲ್ಲೆಲ್ಲ ನಾವು ಡಾಕ್ಟರ್ನ ನೋಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು ನಮಗೆ ಗೊತ್ತಾಗಲ್ಲ. ನಾನೇನು ಮಾಡ್ತೀನಿ ಗೊತ್ತಾ, ಫಸ್ಟೇ ಹೋದಾಗಲೇ ಡಾಕ್ಟರ್ನ ಕೇಳ್ಕೊತೀನಿ. ಇನ್ ಕೇಸ್ ಏನಾದರೂ ಐ ಫೀವರ್ ಆಯಿತು, ಸಿರಪ್ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಫೀವರ್ ಕಡಿಮೆ ಆಗ್ತಾ ಇಲ್ಲ, ಅಥವಾ ಅವ್ನು ಮಿಡ್ ನೈಟ್ ಫೀವರ್ ಬಂತು, ಅವಾಗೆಲ್ಲ ಡಾಕ್ಟರ್ಸ್ ಹತ್ರ ಹೋಗೋಕ್ಕಾಗಲ್ಲ. ಅವಾಗೆಲ್ಲ ಏನು ಮಾಡಬೇಕು, ಫೀವರ್ ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಅವಾಗ ಅವರು ನಾವೇ ಕೇಳಿ ಬರ್ಸ್ಕೊತೀನಿ. ಸಪೋಸಿಟ್ರೀಸ್ ಸಿಗುತ್ತೆ, ಅದನ್ನೆಲ್ಲ ನಾನು ತೊಗೊಬಂದು ಮನೇಲಿ ಇಟ್ಕೊತೀನಿ. ನನ್ನ ಮಗನಿಗೆ ಇವಾಗ 6 ತಿಂಗಳಿಂದ 1 ವರ್ಷದ ಇರೋ ಮಕ್ಳುಗಳಿಗೆಲ್ಲ ನಿಮೋಲ್ 80 ಅಂತ ಸಪೋಸಿಟ್ರೀಸ್ ಸಿಗುತ್ತೆ. 1 ಇಯರ್ಗಿಂತ 5 ಇಯರ್ಸ್ ಒಳಗಿರೋರಿಗೆಲ್ಲ ನಿಮೋಲ್ 170 ಅಂತ ಸಿಗುತ್ತೆ. ನಾನು ಅದನ್ನು ಯಾವಾಗಲೂ ಅಷ್ಟೇ, ನನ್ನ ಅಮ್ಮನ ಮನೆಯಲ್ಲೂ ಅಷ್ಟೇ, ಹಸ್ಬೆಂಡ್ ಮನೇಲೂ ಅಷ್ಟೇ, ಎರಡೂ ಕಡೆ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಯಾಕಂದರೆ ಮಕ್ಕಳಿಗೆ ಫೀವರ್ ಬಂದಾಗ ಮಿಡ್ ನೈಟ್ ಎಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಬಾಡಿ ಟೆಂಪ್ರೇಚರ್ನು ಅಷ್ಟೇ 1-2 ಅವರ್ಸಲ್ಲೇ ಕಡಿಮೆ ಮಾಡೋದ್ರಿಂದ ನಾನು ಸಪೋಸಿಟ್ರೀಸ್ನ ಡಾಕ್ಟರ್ನ ಕೇಳಿ ನಾನೇ ಬಸಿಟ್ಕೊತೀನಿ. ನೀವು ಅಷ್ಟೇ ಡಾಕ್ಟರ್ನ ಡಾಕ್ಟರ್ ಹತ್ರ ಮಕ್ಳನ್ನ ಕರ್ಕೊಂಡು ಹೋದಾಗ, ಸೊ ನೀವು ಅವ್ರು ಬರ್ಕೊಟ್ಟಿಲ್ಲ ಅಂದ್ರೂ ಇದನ್ನೆಲ್ಲ ಕೇಳಿ ಯೂಸ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಅಂದರೆ ಇದು ಮಕ್ಕಳಿಗೆ ತುಂಬ ಹಿಂಸೆ ಮಾಡಲ್ಲ. ಸಪೋಸಿಟ್ರೀಸ್ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಹಿಂಸೆ ಆಗಲ್ಲ. ಸೊ ಇಮಿಡಿಯೇಟಾಗಿ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಫಾಲೋ ಅಪ್ ಮಾಡ್ತೀನಿ. ಫೀವರ್ ಇದೆ ಏನು ಮಾಡೋದು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಫುಲ್ಲು ಸ್ವೆಟರ್ ಹಾಕೋದು, ಉಲ್ಲನ್ ಕ್ಯಾಪ್ಗಳೆಲ್ಲ ಹಾಕೋದು, ಅದೆಲ್ಲ ಮಾಡ್ತೀವಿ. ಖಂಡಿತ ಅದಂತೂ ತಪ್ಪು. ಯಾಕೆಂದರೆ ಮಕ್ಕಳಿಗೆ ಟೆಂಪ್ರೇಚರ್ ಕಡಿಮೆ ಆಗಬೇಕು ಅಂತ ಅಂದರೆ ಆದಷ್ಟು ತೆಳುವಾಗಿರುವಂಥ ಕಾಟನ್ ಬಟ್ಟೆಗಳನ್ನೇ ಹಾಕಬೇಕು. ಹೌದು, ಮಕ್ಕಳು ತುಂಬ ಚಳಿಯಲ್ಲಿ ನಡುತ್ತಾರೆ, ಬಟ್ ಮಕ್ಕಳುಗಳಿಗೆ ಅಷ್ಟು ಗೊತ್ತಾಗಲ್ಲ ತುಂಬ ಚಳಿ. ಒಂದು 3 ಇಯರ್ಸ್ ಎಬೋ ಇದೆ ಮಗು ಅಂತ ಅಂದರೆ ಅದು ಹೇಳಕ್ಕೆ ಗೊತ್ತಾಗುತ್ತೆ ಚಳಿ ಇದೆ ಅಂತ. ಹಾಕೋದು, ಕ್ಯಾಪ್ ಹಾಕೋದು, ತಲೆಯೆಲ್ಲ ಕಟ್ಟೋದು, ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಮಗುಗೆ ಟೆಂಪ್ರೇಚರ್ ಕಡಿಮೆ ಆಗಬೇಕು ಅಂದರೆ ನಾವು ಆದಷ್ಟು ತೆಳುವಾಗಿರುವಂಥ ಬಟ್ಟೆನೇ ಹಾಕಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಸ್ವೆಟರ್ ಹಾಕೋದು, ಟೋಪಿ ಹಾಕೋದು, ಸಾಕ್ಸ್ ಹಾಕೋದು ಕಾಲಿಗೆ, ಅದೆಲ್ಲ ಮಾಡ್ತಾರೆ. ಖಂಡಿತ ಅದು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಟೆಂಪ್ರೇಚರ್ ಜಾಸ್ತಿ ಆಗಿ ಫೀವರಿನ ಜಾಸ್ತಿ ಆಗುತ್ತೆ ಹೊರತು ಖಂಡಿತ ಕಡಿಮೆ ಆಗಲ್ಲ. ನಾವು ಆದಷ್ಟು ತೆಳುವಾಗಿರೋ ಬಟ್ಟೆ ಹಾಕಬೇಕು. ಮಗುಗೆ ಒಳ್ಳೆ ಗಾಳಿ ಬರುವಂಥ ರೂಮಲ್ಲಿ ನಾವು ಮಲಗಿಸ್ಬೇಕು. ಅಂದರೆ ಸ್ವಲ್ಪ ಲೈಟಾಗಿ ಫ್ಯಾನ್ ಹಾಕಿ, AC ಇದ್ದರೆ AC ಹಾಕಿ, ವಿಂಡೋಸ್ ಎಲ್ಲ ಓಪನ್ ಮಾಡಿ ಗಾಳಿ ಬರಬೇಕು ಮಗುಗೆ. ಆವಾಗೇನಾಗುತ್ತೆ, ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಇದು ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ದಯವಿಟ್ಟು ಯಾರೋ ಮಕ್ಕಳುಗಳಿಗೆ ಸ್ವೆಟರ್ ಎಲ್ಲ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಮಗುಗೆ ನಾವು ಫೀವರ್ ಇದ್ದಂಥ ಟೈಮಲ್ಲಿ ಏನು ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಲಗಿಸ್ಬೇಕು ಮಗುನ. ಎಷ್ಟು ನಿದ್ದೆ ಮಾಡುತ್ತೆ ಮಗು, ಜ್ವರ ಅಷ್ಟು ಬೇಗ ಕಡಿಮೆ ಆಗುತ್ತೆ. ನನ್ನ ಹಸ್ಬೆಂಡ್ ಒಂದು ಫೇಮಸ್ ಡೈಲಾಗ್ ಏನು ಅಂತ ಅಂದರೆ, ಸರ್ವರೋಗಕ್ಕೂ ನಿದ್ದೆನೇ ಮದ್ದು ಅಂತ. ಅದಂತೂ ನಿಜ, ಹೌದು, ವೆರಿ ಟ್ರೂ ವರ್ಡ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನನ್ನ ಮಗನಿಗೂ ಅಷ್ಟೇ ನಾನು ಇವಾಗ ಅವನ ಸೀರೆಯಲ್ಲಿ ಮಲಗಿಸೋದು, ಅಂದರೆ ಜೋಲಿನಲ್ಲಿ ನಾನು ಮಲಗಿಸೋದು. ಬಟ್ ಫೀವರ್ ಇದ್ದ ಟೈಮಲ್ಲಿ ನಾನು ಜೊತೆಯಲ್ಲಿ ಅವನ ಪಕ್ಕ ನಾನಿದ್ದರೆ ಅವನಿಗೆ ತುಂಬ ಒಂದು ಕಂಫರ್ಟ್ ಫೀಲ್ ಕೊಡುತ್ತೆ ಮಗುಗೆ. ಅದೇನಾಗುತ್ತೆ, ಅದು ತುಂಬ ಹೊತ್ತು ಅವ್ನು ನಿದ್ದೆ ಮಾಡ್ತಾನೆ. ಅವನು ಎಷ್ಟು ನಿದ್ದೆ ಮಾಡ್ತಾನೆ ಅಷ್ಟು ಬೇಗ ಜ್ವರ ಕಡಿಮೆ ಆಗುತ್ತೆ. ಸೊ ಸಾಧ್ಯ ಆದರೆ ಮಗುನ ಹೆಚ್ಚು ಮಲಗ್ಸೋಕ್ಕೆ ಟ್ರೈ ಮಾಡಿ. ಮಗು ಎಷ್ಟು ಚೆನ್ನಾಗಿ ನಿದ್ದೆ ಮಾಡುತ್ತೋ ಅಷ್ಟು ಬೇಗ ಫೀವರ್ ಕಡಿಮೆ ಆಗುತ್ತೆ. ಆಮೇಲೆ ಮಗುಗೆ ಐ ಫೀವರ್ ಎಲ್ಲ ಇದ್ದಾಗ ತುಂಬ ಸುಸ್ತಾಗ್ತಾರೆ. ನನ್ನ ಮಗುನೂ ಅಷ್ಟೇ, ಸ್ವಲ್ಪ ಇವಾಗ 99.8 99 ಎಷ್ಟೆಲ್ಲ ಇದ್ರೂ ಆರಾಮಾಗಿ ಸ್ವಲ್ಪ ಓಡಾಡ್ಕೊಂಡಿರ್ತಾನೆ. ಬಟ್ 102 ಡಿಗ್ರಿಗಿಂತ ಕ್ರಾಸ್ ಆದಾಗ, 104 ಆ ಥರ ಐ ಫೀವರ್ ಬಂದಾಗ ಅವ್ನು ಫುಲ್ಲು ಸಪ್ಪು ಕುತ್ಕೊಂಡ್ಬಿಡ್ತಾನೆ. ಅವನು ಅಳೋದು ಇಲ್ಲ, ಏನೂ ಇಲ್ಲ, ಮಾತು ಆಡಲ್ಲ, ಅಮ್ಮ ಅಂತಾನಷ್ಟೇ ಸುಮ್ಮನೆ ಸಪ್ಪು ಕುತ್ಕೋತಾನೆ, ಇಲ್ಲ ಸಪ್ಪಗೆ ಮಲ್ಕೊತಾ ಇರ್ತಾನೆ. ಆ ಟೈಮಲ್ಲಿ ನಾವೇನು ಮಾಡಬೇಕು, ಮಗು ತುಂಬ ಸುಸ್ತಾದರೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ORS ನಾನು ಕುಡಿಸ್ತೀನಿ. ORS ಕುಡಿಸ್ಬೇಕಂದ್ರೆ ಅಷ್ಟೇ, ದಯವಿಟ್ಟು WHO ರೆಕಮೆಂಡೆಡ್ ORS ಮಾತ್ರ ಕುಡಿಸಿ. ಅದು ಮದ್ದೂರಲ್ಲಿ, ಮಂಡ್ಯದಲ್ಲಿ ಖಂಡಿತ ಸಿಗ್ತಾ ಇಲ್ಲ. ಯಾಕೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನಾರ್ಮಲ್ ORS ಎಲ್ಲ ಕಡೆ ಸಿಗುತ್ತೆ, ಬಟ್ WHO ರೆಕಮೆಂಡೆಡ್ ಆಗಿರುವಂಥ ORS ಎಲ್ಲೂ ಸಿಗ್ತಾ ಇಲ್ಲ. ಬಟ್ ನಾನು ಹೊರಗಡೆಯಿಂದ ತರಿಸ್ತೀನಿ. ಅಂದರೆ ಮೈಸೂರಿಂದ ಅಥವಾ ಬೆಂಗಳೂರಿಂದ ಆನ್ಲೈನಲ್ಲಿ ಬುಕ್ ಮಾಡಿಸ್ಕೊಂಡು WHO ರೆಕಮೆಂಡೆಡ್ ORSನೇ ನಾನು ನನ್ನ ಮಗ ಮತ್ತು ಮಗಳಿಗೆ ಇಬ್ರಿಗೂ ಕೊಡ್ತೀನಿ. ಅದು ನಿಮಗೆ ಸಾಧ್ಯ ಆಗಲಿಲ್ಲ ತರಿಸ್ಕೊಳ್ಳೋದಕ್ಕೆ ಅಂತ ಅಂದರೆ ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಬೇಕು. ಅಂದರೆ ಎರಡನ್ನೂ ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಿಸಿ ಕುಡಿಸಿದ್ರೆ ಅದೇ ಹೋಮ್ ಮೇಡ್ ORS ಆಗುತ್ತೆ. ಸೊ ನಾವು ಅದನ್ನು ಕೊಟ್ಟರೆ ಮಗುಗೆ ಸ್ವಲ್ಪ ಶಕ್ತಿ ಬರುತ್ತೆ. ನಮ್ಮ ಮಗು ಜ್ವರ ಇದ್ದರೂ ಕೂಡ ಮಗು ನಗ್ನಗ್ತಾ ಓಡಾಡ್ಕೊಂಡಿರುತ್ತೆ. ಜ್ವರ ಇದ್ದರೂ ಪರವಾಗಿಲ್ಲ, ಮಕ್ಕಳು ಸುಸ್ತಾಗದೇ ಇರೋ ಥರ ನಾವು ನೋಡ್ಕೋಬೇಕು. ಹಾಗಾಗಿ ORS ಕೊಟ್ಟರೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಅಷ್ಟೇ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ORS ಕೊಡ್ತೀನಿ. ಆದರೆ ಪ್ಲೀಸ್ ORS ಕೊಡೋಕ್ಕೆ ಮುಂಚೆ WHO ರೆಕಮೆಂಡೆಡ್ ಇರೋ ORSಗಳನ್ನ ಮಾತ್ರ ಕೊಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ನಂಜನಗೂಡು ಅಂತ ಇದರ ಹೆಸರು. ಇದು ನಮ್ಮ ಅಜ್ಜಿಯವ್ರ ಹತ್ತೆ ಕಾಲದ್ದು, ತುಂಬ ಜನ್ರೇಷನ್
ಇಂದಾನು ಇದು ನಮ್ಮ ಮನೇಲಿದೆ. ಸೊ ಎಲ್ಲರಿಗೂ ಆವಾಗಿನ ಟೈಮಲ್ಲೆಲ್ಲ ಜ್ವರ ಬಂತು ಅಂದರೆ ಮೆಡಿಸಿನ್ಸ್ ಎಲ್ಲ ಇರಲಿಲ್ಲ, ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ವಂತೆ. ಇದನ್ನು ಬಿಸಿನೀರಲ್ಲಿ ತೆಗೆದುಬಿಟ್ಟು ಹಚ್ತಿದ್ರು ಹಣೆಗೆ ಇಲ್ಲಿ ಫುಲ್ಲು. ಆವಾಗ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗ್ತಿತ್ತು. ಇದನ್ನು ನಾವು ಚಿಕ್ಕವರಿದ್ದಾಗಿಂದನೂ ನಮ್ಮ ಮನೇಲಿ ಯೂಸ್ ಮಾಡ್ತಿದ್ರು. ನಮಗೆ ನನ್ನ ತಮ್ಮಂಗೆ ಜ್ವರ ಬಂದಾಗೆಲ್ಲ ಇದನ್ನು ನಾವು ತೆಗೆದು ಹಚ್ತಿದ್ರು. ಸೊ ಅದನ್ನೇ ಕೂಡ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಅಷ್ಟೇ ಬಿಸಿನೀರಲ್ಲಿ ತೆಗೆದುಬಿಟ್ಟು ಹಣೆಗೆ ಫುಲ್ ಹಚ್ತೀವಿ. ಇದರಿಂದ ಕೂಡ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಇನ್ ಕೇಸ್ ಇದಿಲ್ಲ ಅಂತ ಅಂದರೆ ಗಂಧ ಬರುತ್ತಲ್ಲ, ಅದನ್ನು ತೆಗೆದು ಹಚ್ಬೋದು. ಅಥವಾ ಪೌಡರ್ ಬರುತ್ತೆ ನೋಡಿ, ಗಂಧ ಎಲ್ಲ ಗದ್ದಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಅದನ್ನು ಬಿಸಿನೀರಲ್ಲಿ ಮಿಕ್ಸ್ ಮಾಡಿ, ಅಂದರೆ ಬಿಸಿನೀರ ತಣ್ಣಗೆ ಹಾರಿಸಿ ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಹಣೆಗೆ ಹಚ್ಚೋದ್ರಿಂದ ಕೂಡ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ನನ್ನ ಮಕ್ಕಳಿಗೆ ವೈರಲ್ ಫೀವರ್ ಬಂದಂಥ ಟೈಮಲ್ಲಿ ಈ ಎಲ್ಲ ಟಿಪ್ಸು ನಾನು ಫಾಲೋ ಅಪ್ ಮಾಡ್ತೀನಿ. ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ, ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ. ಸೊ ನೆಕ್ಸ್ಟ್ ಯಾರಿಗಾದರೂ ವೈರಲ್ ಫೀವರ್ ಬತ್ತು ಮಕ್ಕಳುಗಳಿಗೆ ಅಂತಂದರೆ ಈ ಟಿಪ್ನ ನೀವು ಫಾಲೋ ಮಾಡ್ಬೋದು. ಇದರಿಂದ ನಿಜವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಯೂಸ್ಫುಲ್ ಆಯಿತು, ಈ ಟಿಪ್ಸ್ ಎಲ್ಲ ನಿಮ್ಗೆ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ನನ್ನ ವ್ಲಾಗ್ಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.